ವಿರಾಮದ ನಂತರ ನಾಡುನಾಡಿಗೆ ಸ್ವಾಗತ. ಉಡುಪಿ ಕೃಷ್ಣ ಮಠದ ಸೋದೆ ಪರ್ಯಾಯ ವಿವಾದ ಬಗೆಹರಿಯುವ ಲಕ್ಷಣಗಳು ಕಾಣ್ತಿವೆ. ವಿವಾದ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಪೇಜಾವರ ಮತ್ತು ಪುತ್ತಿಗೆ ಮಠಾಧೀಶರು ಮುಖಾಮುಖಿಯಾಗ್ತಿದ್ದಾರೆ. ಪುತ್ತಿಗೆ ಸ್ವಾಮೀಜಿ ಪರ್ಯಾಯದಲ್ಲಿ ಭಾಗವಹಿಸಿದರೆ ನನ್ನ ಅಭ್ಯಂತರವಿಲ್ಲ ಎಂದು ಪೇಜಾವರ ಶ್ರೀಗಳು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಪುತ್ತಿಗೆ ಶ್ರೀಗಳು, ಪರ್ಯಾಯದಲ್ಲಿ ಭಾಗವಹಿಸಲು ಭಕ್ತರಿಂದ ಒತ್ತಡವಿದೆ, ಆಮಂತ್ರಣ ದೊರೆತರೆ ಭಾಗವಹಿಸಲು ಉತ್ಸುಕನಾಗಿದ್ದೇನೆ ಎಂದಿದ್ದಾರೆ. ಪರ್ಯಾಯಕ್ಕೆ ಪುತ್ತಿಗೆ ಶ್ರೀಗಳನ್ನ ಸೋದೆ ಸ್ವಾಮೀಜಿ ಆಹ್ವಾನಿಸಿಲ್ಲ ಎಂಬ ಕಾರಣಕ್ಕೆ ತಾರಕಕ್ಕೇರಿದ ವಿವಾದ ಇಂದು ಮಹತ್ವದ ತಿರುವು ಪಡೆದಿದೆ. ಈ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದ ಪೇಜಾವರ ಶ್ರೀಗಳು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಸೋದೆ ಪರ್ಯಾಯೋತ್ಸವದಲ್ಲಿ ಪುತ್ತಿಗೆ ಶ್ರೀಗಳು ಭಾಗವಹಿಸಿದ್ರೆ ನನ್ನದೇನೂ ಅಭ್ಯಂತರವಿಲ್ಲ, ಆದ್ರೆ ಈ ವಿಚಾರದಲ್ಲಿ ಅಷ್ಟ ಮಠಗಳಲ್ಲಿ ಒಮ್ಮತವಿಲ್ಲ. ಈ ಕುರಿತು ಚರ್ಚಿಸಲು ಅಷ್ಟ ಮಠಾಧೀಶರು ಸಭೆ ಸೇರಿಲ್ಲ. ಮಠಾಧೀಶರೆಲ್ಲ ಸೇರಿ ವಿವಾದ ಬಗೆಹರಿಸುತ್ತೇವೆಂಬ ವಿಶ್ವಾಸವಿದೆ ಎಂದಿದ್ದಾರೆ. ಪರ್ಯಾಯ ಮೆರವಣಿಗೆ ದರ್ಬಾರಿಗೆ ಬಂದರೆ ನನ್ನ ವಿರೋಧಿ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ಆಕ್ಷೇಪ ಇಲ್ಲ. ಪುತ್ತಿಗೆ ಸ್ವಾಮಿ ಬಂದರೆ ನಾನು ಬರುವುದಿಲ್ಲ ಅಂತ ಎಷ್ಟು ಮಾತ್ರಕ್ಕೂ ಹೇಳಿಲ್ಲ. ನಮ್ಮ ಪರ್ಯಾಯದಲ್ಲಿ ಕೂಡ ಎಷ್ಟೋ ಕಾರ್ಯಕ್ರಮಕ್ಕೆ ಅವರು ಕರೆಸಿದ್ದೇನೆ. ಅವರ ಪರ್ಯಾಯದಲ್ಲೂ ಅನೇಕ ಕಾರ್ಯಕ್ರಮ ಭಾಗವಹಿಸಿದ್ದೇನೆ. ಅದರಿಂದ ಪುತ್ತಿಗೆ ಸ್ವಾಮಿಗಳಿಗೆ ನಮ್ಮ ಬಹಿಷ್ಕಾರ ಇಲ್ಲ. ಪುತ್ತಿಗೆ ಶ್ರೀಗಳು ವಿದೇಶ ಪ್ರಯಾಣ ಕೈಗೊಂಡಿದ್ದರು ಎಂಬ ಕಾರಣಕ್ಕೆ ಆಹ್ವಾನ ನಿರಾಕರಿಸಲಾಗಿತ್ತು. ಸಂಪ್ರದಾಯದ ಹೆಸರಲ್ಲಿ ಕಳೆದ 14 ವರ್ಷಗಳಿಂದ ಇದೇ ಪರಿಪಾಠ ನಡೆದು ಬರುತ್ತಿದ್ದು, ಇದರಿಂದ ರೋಸಿ ಹೋಗಿರುವ ಪುತ್ತಿಗೆ ಭಕ್ತರು ಸೋದೆ ಮಠಕ್ಕೆ ನೀಡಿದ ಯಾವುದೇ ಮನವಿಗೆ ಸ್ಪಂದಿಸಿಲ್ಲ. ಈ ವಿವಾದದ ಸಂಬಂಧ ಮಾತನಾಡಿದ ಪುತ್ತಿಗೆ ಸ್ವಾಮೀಜಿ, ವಿದೇಶಯಾನ ಕೈಗೊಂಡಿದ್ದು ಧರ್ಮ ಪ್ರಚಾರಕ್ಕಾಗಿಯೇ ವಿನಃ ತಾನೇನೂ ತಪ್ಪು ಮಾಡಿಲ್ಲ. ಪರ್ಯಾಯದಲ್ಲಿ ಭಾಗವಹಿಸಲು ಸ್ಥಳೀಯ ಮತ್ತು ಅನಿವಾಸಿ ಭಾರತೀಯ ಭಕ್ತರ ಒತ್ತಡವಿದೆ. ಹಾಗಾಗಿ ಸೋದೆ ಸ್ವಾಮೀಜಿ ಕರೆದರೆ ಪರ್ಯಾಯೋತ್ಸವದಲ್ಲಿ ಭಾಗವಹಿಸಲು ಉತ್ಸುಕನಾಗಿದ್ದೇನೆ ಎಂದರು. ಆಮಂತ್ರಣ ಬಂದರೆ ಹೋಗ್ತೇನೆ ಅಷ್ಟೇ ನಾನು ಹೇಳಬಲ್ಲೆ ಹೊರತು ಜನಗಳದ್ದು ತುಂಬ ಒತ್ತಾಯ ಬರ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಅನಿವಾಸಿ ಭಾರತೀಯರಿಂದಲೂ ಕೂಡ ತುಂಬ ಒತ್ತಾಯ ಬರ್ತಾ ಇದೆ. ನನಗೇನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನೇನು ಎಷ್ಟು ಜನಸೇವೆ, ಕೃಷ್ಣನ ಸೇವೆ, ಪ್ರಾಣದೇವರ ಸೇವೆ ಮಾಡಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದು ಅದೆಲ್ಲ ಮಾಡಿದ್ದೇನೆ. ವಿವಾದ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಇಬ್ಬರು ಯತಿಗಳು ಮೌನ ಮುರಿದಿದ್ದಾರೆ. ಇಷ್ಟಾದರೂ ಸೋದೆ ಮಠದ ಆಡಳಿತ ಮಾತ್ರ ಮೌನ ವಹಿಸಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲ್, ಸುವರ್ಣ ಸುದ್ದಿವಾಹಿನಿ, ಉಡುಪಿ. ನೀರ ಮೇಲೆ ಸ್ಪೀಡ್ ಆಗಿ ಬೋಟ್ ರೈಡ್ ಮಾಡುವುದರಲ್ಲಿರೋ ಥ್ರಿಲ್ಲೇ ಬೇರೆ. ಜೀವನದಲ್ಲಿ ಒಂದು ಬಾರಿ ಆದರೂ ಇಂತಹ ರೈಡಿಂಗ್ ಮಾಡಬೇಕು, ಜಲಸಾಹಸದಲ್ಲಿ ತೊಡಗಬೇಕು, ಇಂತಹ ಜಲಕ್ರೀಡೆಗಳ ರೋಚಕ ಅನುಭವವನ್ನು ಸವಿಬೇಕು ಅಂತ ಎಲ್ಲರಿಗೂ ಕನಸುಗಳಿರುತ್ತೆ. ಆದರೆ ಈ ಅವಕಾಶ ಇಂದು ಮಂಗಳೂರಿನ ಜನರ ಪಾಲಾಗಿದೆ. ಮಂಗಳೂರಿನಲ್ಲಿ ಮೊದಲ ಬಾರಿಗೆ ನಡೀತಾ ಇರುವ 17ನೆಯ ರಾಷ್ಟ್ರೀಯ ಯುವಜನೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಈ ವಾಟರ್ ಸ್ಪೋರ್ಟ್ಸ್ಗಳನ್ನು ಕಡಲ ನಗರಿಗೆ ಪರಿಚಯಿಸಿದೆ. ಯುವಜನರಿಗೆ ಸಾಹಸ ಜಲಕ್ರೀಡೆಗಳಲ್ಲಿ ಆಸಕ್ತಿ ಮೂಡಿಸುವ ಸಲುವಾಗಿ ಮುಂದಿನ 16ರವರೆಗೆ ಇದು ನಡೆಯಲಿದ್ದು, ಕ್ರೀಡೋತ್ಸವದ 5,000 ಪ್ರತಿನಿಧಿಗಳಿಗೆ ಇದನ್ನು ಉಚಿತವಾಗಿ ಪರಿಚಯಿಸಲಾಗುತ್ತಿದೆ. ಉಳಿದವರಿಗೆ ರಿಯಾಯಿತಿ ದರದಲ್ಲಿ ಜಲಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಇದೆ. ಜಲಸಾಹಸ ಕ್ರೀಡೆಗಳು ಇಲ್ಲಿ ಜೆಟ್ ಸ್ಕೀಯಿಂಗ್, ವಾಟರ್ ಬನಾನಾ ರೈಡ್ ಮತ್ತು ಕಯಾಕಿಂಗ್ ಅನ್ನು ಆಯೋಜಿಸಲಾಗಿದೆ. ಹಾಗೆ ಪಣಂಬೂರು ಬೀಚಿನಲ್ಲಿ ಪ್ಯಾರಾಸೈಲಿಂಗ್, ಹಾಗೆ ಟೌನ್ ಹಾಲ್ ಮತ್ತು ನೆಹರು ಮೈದಾನ ಆವರಣದಲ್ಲಿ ರ್ಯಾಪೆಲಿಂಗ್, ಜುಮ್ಮರಿಂಗ್, ಟೈರೋಲಿನ್ ಟ್ರಾವರ್ಸ್, ಜಾರ್ಬಿಂಗ್ ಮುಂತಾದ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಇದೇ ನೇತ್ರಾವತಿ ನದಿಯಲ್ಲಿ ಮುಳುಗೆದ್ದು ಬೆಳೆದ ಉಸ್ತುವಾರಿ ಸಚಿವ ಕೃಷ್ಣ ಪಾಲೇಮಾರ್ ಸ್ವತಃ ಜಲಕ್ರೀಡೆಯಲ್ಲಿ ಪಾಲ್ಗೊಂಡು ಆನಂದಿಸಿದ್ರು. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಂಥ ಒಂದು ಅವಕಾಶ ಇಷ್ಟೊತ್ತು ಸಿಗಲಿಲ್ಲ. ಯುವಕರಿಗೆ ಇದು ಬಹಳ ಒಂದು ಉತ್ತಮವಾದಂಥ ಒಂದು ಅದ್ಭುತವಾದಂಥ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಇವತ್ತು ಯುವಕರು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ಜೆಟ್ ಸ್ಕೈಯಿಂಗ್, ಬನಾನಾ ರೈಡ್, ಕಯಾಕಿಂಗ್ ಮುಂತಾದ ಜಲಸಾಹಸಗಳಷ್ಟೇ ಅಲ್ಲದೆ ವಾಯು ಹಾಗೂ ಭೂ ಸಾಹಸಗಳಾದ ಪ್ಯಾರಾಸೈಲಿಂಗ್, ರ್ಯಾಪ್ಲಿಂಗ್, ಜೂಮರಿಂಗ್, ಟೈರೋಲಿನ್ಗಳನ್ನು ಪರಿಚಯಿಸಲಾಗಿದೆ. ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಖೇಶ್ ಕುಮಾರ್, ಸುವರ್ಣ ಸುದ್ದಿವಾಹಿನಿ, ಮಂಗಳೂರು. ಇತ್ತೀಚೆಗೆ
ಇತ್ತೀಚೆಗೆ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡಿರುವುದು ಜನರ ನಿದ್ದೆಗೆಡಿಸಿದೆ. ಅದರಲ್ಲೂ ಸಾಂಸ್ಕೃತಿಕ ರಾಜಧಾನಿಗೆ ಆಗಿಂದಾಗೆ ವನ್ಯಜೀವಿಗಳು ವಿಸಿಟ್ ಮಾಡಿ ಇನ್ನಿಲ್ಲದ ಆತಂಕ ಸೃಷ್ಟಿಸುತ್ತಿವೆ. ಹೀಗೆ ಕೆಲ ದಿನಗಳಿಂದ ಮೈಸೂರು ನಾಗರಿಕರ ನಿದ್ದೆಗೆಡಿಸಿದ ಚಿರತೆಯೊಂದು ಅರಣ್ಯ ಇಲಾಖಾ ಸಿಬ್ಬಂದಿ ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ಬೋನಿನೊಳಗೆ ಬಂದಿಯಾಗಿರೋ ಈ ಚಿರತೆ ಸೆರೆ ಸಿಕ್ಕಿದ್ದು ಸಾಂಸ್ಕೃತಿಕ ರಾಜಧಾನಿಯಲ್ಲಿ. ಕಳೆದ ಹಲವು ದಿನಗಳಿಂದ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಗೌರಿಶಂಕರದಲ್ಲಿ ಬೀಡು ಬಿಟ್ಟಿದ್ದ ಈ ಚಿರತೆ ಸ್ಥಳೀಯರ ನಿದ್ದೆಗೆಡಿಸಿತ್ತು. ಮೊನ್ನೆಯಷ್ಟೇ ಪುಟ್ಟಸ್ವಾಮಿ ಎಂಬುವವರ ಮನೆಯ ಹೊರಗೆ ಕಟ್ಟಿಹಾಕಿದ್ದ ಮೇಕೆಯ ಮೇಲೆರಗಿ ದಾಳಿ ನಡೆಸಿತ್ತು. ಚಿರತೆಯನ್ನು ಪ್ರತ್ಯಕ್ಷವಾಗಿ ಕಂಡಿದ್ದ ಸ್ಥಳೀಯರು ಅರಣ್ಯ ಇಲಾಖೆಗೆ ವಿಷಯ ತಿಳಿಸಿ ಚಿರತೆ ಸೆರೆ ಹಿಡಿಯುವಂತೆ ಮನವಿ ಮಾಡಿದ್ರು. ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯ ಸಿಬ್ಬಂದಿ ಸ್ಥಳದಲ್ಲಿ ಬೋನನಿಟ್ಟು ಅದರೊಳಗೆ ನಾಯಿಯನ್ನು ಕಟ್ಟಿಹಾಕಿ ಚಿರತೆಯ ಸೆರೆಗೆ ಸಂಚು ರೂಪಿಸಿದ್ರು. ಇದರಂತೆ ಚಿರತೆ ತಡರಾತ್ರಿ ನಾಯಿಯನ್ನ ಬೇಟೆಯಾಡಲು ಬಂದು ಬೋನಿನೊಳಗೆ ಸಿಕ್ಕಿ ಹಾಕಿಕೊಂಡಿದೆ. ಗೌರಿಶಂಕರ ನಗರದವರು ಒಂದು 3 ದಿವಸದಿಂದ ಒಂದು ಚಿರತೆ ಕಾಣಿಸ್ಕೊಂಡಿದೆ, ಅದನ್ನು ರೆಸ್ಕ್ಯೂ ಮಾಡಬೇಕು ಅಂತ ಹೇಳಿದರು. ಮತ್ತು ಒಂದು ಮೇಕೆನೂ ಕೂಡ ಅದು ಹೊಡೆದಿತ್ತು. ಆನಂತರ ನಾವು ಸಿಬ್ಬಂದಿಗೆ ಹೇಳಿ ನಾನು ಇಲ್ಲಿ ಕೇಜ್ ಇಡಿಸಿದ್ದೆ. ಇವತ್ತು ಟ್ರ್ಯಾಪ್ ಆಗಿದೆ ಅದು. ನಮಗೆ ಇದು ಒಂದು ತಿಂಗಳಿಂದ 3 ಚಿರತೆ ನಮಗೆ ಭಾರಿ ತೊಂದರೆ ಕೊಡ್ತಾಯಿತ್ತು. ಪುನಃ ಇದನ್ನು 3ನೇ ತಿಂಗಳಲ್ಲಿ 3 ಮೇಕೆನಿಗೆ ಹೊಡೆಸ್ತಾ ಇಸ್ಬಿಟ್ಟಿತ್ತು, ಒಂದು ಕರ ಸಾಯಿಸಿತ್ತು. ಮತ್ತು ಈಗ ಮೊನ್ನೆ 4 ದಿವಸದಲ್ಲಿ ಒಂದು ಮೇಕೆ ಬಂದು ಮಧ್ಯಾಹ್ನ 3:15 ಮನ ಬಾಗಿಲಲ್ಲೇ ಹಿಡಿದುಬಿಟ್ಟಿತ್ತು. ಹಲವು ದಿನಗಳಿಂದ ಜನರ ನಿದ್ದೆಗೆಡಿಸಿದ್ದ ಚಿರತೆ ಸೆರೆ ಸಿಕ್ಕಿದ್ದು ಸ್ಥಳೀಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನಾಡಿನತ್ತ ಮುಖ ಮಾಡಿದ್ದ ಚಿರತೆ ಮತ್ತೆ ಕಾಡಿಗೆ ಮರಳಿದೆ. ರವಿ ಪಾಂಡವಪುರ, ಸುವರ್ಣ ಸುದ್ದಿವಾಹಿನಿ, ಮೈಸೂರು. ರಾಜಕಾರಣಿಗಳು ಮತ್ತು ಹೋರಾಟಗಾರರು ಒಳಗೊಂದು ಹೊರಗೊಂದು ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಸಿಕ್ಕಿದೆ. ಅವರೇ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮತ್ತು ರಾಜ್ಯ ಯುವ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್. ಈ ಶ್ರೀನಿವಾಸ್ ಮುತಾಲಿಕ್ ಮುಖಕ್ಕೆ ಮಸಿ ಬಳಿದು ರಂಪ ಮಾಡಿದ್ದ ವ್ಯಕ್ತಿ. 2010ರಲ್ಲಿ ಪ್ರಮೋದ್ ಮುತಾಲಿಕ್ರ ಮುಖಕ್ಕೆ ಅಂದು ಶ್ರೀನಿವಾಸ್ ಮಸಿ ಬಳಿದಿದ್ದ. ಈಗ ಅದೇ ಶ್ರೀನಿವಾಸ್ ಜೊತೆ ರಾಜಭವನದಲ್ಲಿ ಪ್ರಮೋದ್ ಮುತಾಲಿಕ್ ಹಸ್ತಲಾಘವ ಮಾಡಿದ್ದಲ್ಲದೆ ನಗು ನಗುತ್ತಾ ಮಾತಾಡ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳ ವಿವಾದ ಕಾಮನ್. ಚಿತ್ರಗಳ ಟೈಟಲ್ಗಳು ಇದಕ್ಕೆ ಹೊರತಾಗಿಲ್ಲ. ಈಗ ಚಿತ್ರದ ಒಂದು ಪೋಸ್ಟರ್ನಿಂದ ಮಹಿಳಾ ಸಂಘಟನೆಗಳು ಗರಂ ಆಗಿವೆ. ಯಾರಾದ್ರೆ ನನಗೇನು ಅನ್ನೋ ಟೈಟಲ್ನ ಚಿತ್ರದ ಮುಹೂರ್ತದ ದಿನವೇ ಮಹಿಳಾ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಇಂದು ನಡೆದ ಮುಹೂರ್ತದಂದೇ ಮಹಿಳಾ ಸಂಘಟನೆ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಚಿತ್ರದ ಪೋಸ್ಟರ್ನಲ್ಲಿ ಅಶ್ಲೀಲತೆ ಇಲ್ಲ ಅಂತ ನಟಿ ರಿಷಿಕಾರೆ ಸ್ಪಷ್ಟಪಡಿಸಿದ್ದಾರೆ. ರಾಜೇಂದ್ರ ಬಾಬು ಅವರು ಒಂದು ಇದು ಕೊಟ್ಟಿದ್ರು, ಅಡ್ವರ್ಟೈಸ್ಮೆಂಟು 6ನೇ ತಾರೀಕು ಶುಕ್ರವಾರ. ಅದರಲ್ಲಿ ಹೆಣ್ಮಗಳು ಮತ್ತು ಬರಡು ಭೂಮಿ, ಅವಳು ಬಾಡಿ ಎಲ್ಲ ಬರೀ ನೇಕೆಡ್ನಲ್ಲಿದೆ. ಅದು ಗ್ರಾಫಿಕ್ಸು ಅಂದರೆ ಎಲ್ಲ ಬರಡಾದ ದೇಹ ತೋರಿಸಿ ಆ ಥರ ಗ್ರಾಫಿಕ್ಸು ನಮ್ಮ ಸಂಸ್ಕೃತಿಗೆ ಬೇಕಾ? ಇದು ಸಭ್ಯತೆನ? ಇದು ರಾಜೇಂದ್ರ ಬಾಬು ಅವರು ಈ ಥರ ಒಂದು ಚಿತ್ರನ ಏನು ಸಂದೇಶ ಕೊಡ್ತಿದ್ದಾರೆ ನಮ್ಮ ನಾಡಿಗೆ? ಜೊತೆಗೆ ಈ ಚಿತ್ರಕ್ಕೆ ಮೊದಲನೇ ಪೂಜೆಗೆ CM ಬರ್ತಾ ಇದ್ದಾರೆ. CM ಅವರು ಹೆಂಗೆ ಒಪ್ಕೊಂಡಿದ್ದಾರೆ ಇದಕ್ಕೆ? ಇದರ ಅರ್ಥ ಏನು? ಯಾರಾದರೆ ನನಗೇನು? ಅದಕ್ಕೆ ಈ ಅರ್ಥ ಮೀನಿಂಗ್ಸು ಕಲ್ಪಿಸಿದ್ರೆ ಏನೇನೋ ಆಗುತ್ತೆ. ಇದು ಏನಂತ ನನಗೂ ಅರ್ಥ ಆಗ್ತಾ ಇಲ್ಲ. ಯಾರಾದರೆ ಏನು? ನಮ್ಮನೇಲಿ ಮನೆ ಕೆಲಸ ಮಾಡೋ ಒಬ್ಬಳು ಹೆಣ್ಮಗಳು ಅನ್ಎಜುಕೇಟೆಡ್ ಕೇಳ್ತಾಳೆ, ಮೇಡಮ್ ಯಾರಾದರೆ ಏನು ಅಂದರೆ ಹುಡುಗ ಆದರೂ ಸರಿನಾ ಮುದುಕ ಆದರೂ ಸರಿನಾ? ಆ ಹೆಣ್ಮಗಳು ಒಬ್ಳು ಓದಿಲ್ಲದೆ ಇರೋ ಹೆಣ್ಮಗಳು ಕೇಳ್ತಿದ್ದಾಳೆ, ಇಲ್ಲ HIV ಆದರೂ ಪರವಾಗಿಲ್ವಾ, AIDS ಆದರೂ ಪರವಾಗಿಲ್ಲ ಅಂತ ಅರ್ಥ. ಏನು ಮೆಸೇಜ್ ಕೊಡ್ತಿದೆ ಅಂತ ಕ್ವಶನ್ ಮಾರ್ಕ್ ಆಗ್ತಿದ್ದಾರೆ ನನಗೆಲ್ಲರೂ. ಇದು ಏನು? ಯಾವ ಒಂದು ಇದಕ್ಕೆ ಈ ಥರ ಒಂದು ಚಿತ್ರ ತೆಗಿತಾ ಇದ್ದಾರೆ? ನಾನು ಫಸ್ಟ್ ಆಫ್ ಆಲ್ ಹೇಳೋದು ಒಂದೇ ವಿಷಯ, ನಾನು ಒಬ್ಬ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಸೆಂಟಿಮೆಂಟ್ಸ್ ನಾನು ಲೈಫಲ್ಲಿ ಹರ್ಟ್ ಮಾಡೋದಿಲ್ಲ. ಇದು ಮಾಡಿದ್ದೀವಿ, ಇಂಥ ಒಂದು ಪೋಸ್ಟರ್ ಮಾಡಿದ್ದೀವಿ ಅಂದರೆ ಇದ್ರ ಹಿಂದೆ ಡೆಫಿನೆಟಾಗಿ ಏನೋ ಒಂದು ಕಥೆ ಇದೆ. ನೀವು ಆ ಪೋಸ್ಟರ್ ನೋಡಿದ ತಕ್ಷಣವೇ ಇದು ಏನಕ್ಕೆ ಹಿಂಗೆ ಮಾಡಿದ್ವಿ, ಸುಮ್ಮನೆ ಯಾರೂ ಈ ಥರ ಮಣ್ಣು ಹಚ್ಕೊಂಡು ನಿಂತ್ಕೊಳ್ಳೋಕೆ ರೆಡಿ ಆಗೋಗಿರಲ್ಲ. ಸ್ಕ್ರಿಪ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಶಾರ್ಟ್ ಅಂದರೆ ಒಂದು ಸೀನ್ ಇದೆ ವಿಚ್ ಇಸ್ ರಿಲೇಟೆಡ್ ಟು ದಿಸ್
ಪೋಸ್ಟ್. ಅಂದರೆ ಆ ಪೋಸ್ಟ್ ನಾವಾಗ ಮಾಡೋಕ್ಕೆ ಆ ಸಿನಿಮಾದಲ್ಲಿರುವಂಥ ಕಾನ್ಸೆಪ್ಟು, ಆ ಸಿನಿಮಾದಲ್ಲಿರುವಂಥ ಸೀನ್ ತುಂಬ ತುಂಬ ಇಂಪಾರ್ಟೆಂಟ್ ಸೀನ್ ಒಂದು, ಅದ್ರ ಬೇಸ್ ಮಾಡಿ ನಾವು ಕಾನ್ಸೆಪ್ಟ್ ಮಾಡಿ. ಇನ್ನೊಂದು ವಿಷಯ ಏನಂದರೆ, ಇವರು ಮಹಿಳಾ ಸಮಾಜದವರು ಯಾರು, ಡೆಫಿನೆಟ್ಲಿ ನಾನು ತುಂಬ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ನಮ್ಮಂಥ ದಿಕ್ಕಿಲ್ಲದೆ ಇರೋ ಹೆಣ್ಣವ್ರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಬಟ್ ನಾನು ಹೇಳ್ತಿರೋದು ಏನಂದರೆ, ಇವರು ಸ್ಕಿನ್ ಶೋ ಅಂತ ಹೇಳಿದ್ದಾರೆ. ಸೊ ನನಗೆ ಸ್ಕಿನ್ ಶೋ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ ಈ ಪೋಸ್ಟ್ರಲ್ಲಿ. ಬಿಕಾಸ್ ನಾನು ಪೋಸ್ಟನ್ನ ಇವ್ರು ಹೇಳಿದ್ಮೇಲೆ ಒಂದು 5 ಸಲ ನೋಡಿದ್ದೀನಿ. ಸ್ಕಿನ್ ಶೋ ಎಲ್ಲಿದೆಯಪ್ಪ, ನನಗೆ ಸ್ಕಿನ್ ಅಂತೂ ಕಾಣಿಸ್ತಾ ಇಲ್ಲ ಇದರಲ್ಲಿ. ಸೊ ಐ ಥಿಂಕ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿದಾಗ ತುಂಬ ಜನ ಈ ಥರ ಅಂದರೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗ ತುಂಬ ಜನ ತಡೆಗಳು ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ನಾವು ಎಂಡಲ್ಲಿ ಗೆದ್ದು ತೋರಿಸ್ತೀವಿ ಅಂತ ಹೇಳಿ. ಇದು ಇವತ್ತಿನ ನಾಡು ನಾಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.